easy loan for used cars. Contact 8197222809. ಬಹುಶಃ ಸಿದ್ದರಾಮಯ್ಯ ಸರ್ಕಾರ ನಿಜಕ್ಕೂ ನೋಡ್ತಾ ನೋಡ್ತಾ ಭ್ರಷ್ಟಾಚಾರ ತಾಂಡವಾಡ್ತೈತೆ. ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಮಹಾಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಶಿಲ್ಪಿ ಟಿಎಸ್ಪಿ ಹಣವನ್ನು ದುರ್ಬಳಕೆ ಮಾಡಿಕೊಂಡ ಕಾಂಗ್ರೆಸ್ ಸರ್ಕಾರಕ್ಕೆ, ಸಿದ್ದರಾಮಯ್ಯ ಸರ್ಕಾರಕ್ಕೆ, ಸಿದ್ದರಾಮಯ್ಯ ಸರ್ಕಾರಕ್ಕೆ, ದಲಿತರ ಕೈ ತುತ್ತನ್ನ ಕಿತ್ತುಕೊಂಡ ಸಿದ್ದರಾಮಯ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಎಸ್ಸಿಪಿಟಿಎಸ್ಪಿ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ, ದಲಿತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ, ದಲಿತ ವಿರೋಧಿ ಸಿದ್ದರಾಮಯ್ಯ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು, ಎಲ್ಲಿ ತನಕ ಹೋರಾಟ, ತಕ್ಕಾಗಿ ಹೋರಾಟ, ಕಾನೂನಂತೆ ಕಾನೂನು, ಬೇಕೇ ಬೇಕು. ಅಂದ್ರೆ 25,000 ಕೋಟಿ ಅಂತ ತಮಾಷೆನಾ? ಏನು ನಮ್ಮ SC/ST ಇಲಾಖೆಯಲ್ಲ ಬಂತು 25,000 ಕೋಟಿ ದುರ್ಬಳಕೆ ಮಾಡ್ಕೊಳ್ಳೋದಕ್ಕೆ, ಬೇರೆ ಇಲಾಖೆಯಲ್ಲಿಲ್ವಾ? ಬಹುಶಃ ಸಿದ್ದರಾಮಯ್ಯ ಸರ್ಕಾರ ನಿಜಕ್ಕೂ ನೋಡ್ತಾ ನೋಡ್ತಾ ಭ್ರಷ್ಟಾಚಾರ ತಾಂಡವಾಡ್ತೈತೆ. ಒಂದು ವಾಲ್ಮೀಕಿ ಹಗರಣ ಆಗಿರ್ಬೋದು, ಇನ್ನೊಂದು ಮೂಢ ಹಗರಣ ಆಗಿರ್ಬೋದು, ದಿನೇ ದಿನೇ ಇಂಥ ಹಗರಣಗಳು ಜಾಸ್ತಿ ಮಾಡ್ತಿದ್ರು ಕೂಡ ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯ ಸಾಹೇಬರು ಕತ್ಕೊಂಡು ಸೈಲೆಂಟ್ ಆಗಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಈ ಕೂಡಲೇ ಸಿದ್ದರಾಮಯ್ಯ ಸಾಹೇಬರು ರಾಜೀನಾಮೆ ಕೊಡಬೇಕು. ಯಾಕಂದ್ರೆ ನೀವು ಬಂದಿರೋದು ಎಲ್ಲ SC/ST OBC ಓಟನ್ನು ಯಾಮರ್ಸಿ ತಗೊಂಡಿದ್ದೀರಾ. ಆ ಒಂದು ನಿಟ್ಟಿನಲ್ಲಿ ನೀವು ಮುಖ್ಯಮಂತ್ರಿ ಆಗಿದ್ದೀರಾ. ಇದರ ಜೊತೆಗೆ ಏನಂದ್ರೆ ನಮ್ಮ ಒಂದು ಕೆಜಾಪ್ ತಾಲೂಕಲ್ಲಿ ಸುಮಾರು 1,000ಕ್ಕೂ ಹೆಚ್ಚು ಎಕರೆ ಗೋಮಾಳ ಜಮೀನು ಐತೆ. ಏನು 57 ಆಗಿರ್ಬೋದು, 53 ಆಗಿರ್ಬೋದು. ಅರ್ಜಿಗಳು ಯಾರು ಹಾಕ್ತಾರೋ ಅರ್ಜಿಗಳನ್ನ ಪೆಂಡಿಂಗ್ ಸಹ ಇಟ್ಟಿದ್ದಾರೆ. ಅವ್ರಿಗೆ ಇನ್ನೂ ಸಹ ಸಾಗುವಳಿ ಚೀಟಿಗಳು ಕಟ್ಟಿಲ್ಲ, ಸಾಗುವಳಿ ಚೀಟಿಗಳು ಅವ್ರು ನೀಡಿಲ್ಲ. ಯಾಕಂದ್ರೆ ಶಾಸಕರ ಹತ್ರ ಯಾರು ಇರ್ತಾರೋ ಅಂಥವ್ರಿಗೆ ಮಾತ್ರ, ಯಾರು ಆಗ್ತಾರೋ ಅಂಥವ್ರ ಪಕ್ಷಕ್ಕೋಸ್ಕರ ಯಾರು ದುಡಿತಾರೋ ಅಂಥವ್ರಿಗೆ ಮಾತ್ರ 57 ಮತ್ತು 53 ಅಲ್ಲಿ ಅರ್ಜಿ ಹಾಕಿರೋಗಿ ಸಾಗುವಳಿ ಚೀಟಿಗಳು ಕೊಡ್ತಾ ಇದ್ದಾರೆ. ಆದ್ರೆ ಬೇರೆಯವ್ರಿಗೆ ಇವತ್ತಿಗೂ ಸಹ ಅರ್ಜಿಗಳು ಹಾಕಿ ಹಂಗೆ ಅರ್ಜಿಗಳು ಆಯ್ತು ಹೊರತು ಇವತ್ತಿಗೂ ಸಾಗುವಳಿ ಚೀಟಿ ಕೊಟ್ಟಿಲ್ಲ. 1,000ಕ್ಕೂ ಹೆಚ್ಚು ಎಕರೆ ಗೋಮಾಳ ಜಮೀನುಗಳೈತೆ. ಎಲ್ಲಾ ಜಾತಿ ಧರ್ಮದವ್ರಿಗೂ ಸಹ ಬಡವರಿದ್ದಾರೆ. ಎಲ್ಲ ಬಡವರಿಗೂ ಜಮೀನು ಕೊಡಿ. ನಾವೇನು ಊಟ ಕೇಳ್ತಿಲ್ಲ, ನೀರು ಕೇಳ್ತಿಲ್ಲ, ನಾವು ಇರೋದಕ್ಕೆ ಮತ್ತೆ ವಾಸ ಮಾಡೋದಕ್ಕೆ ನಾವು ಜಮೀನು ಕೇಳ್ತಿದೀವಿ. ಜಮೀನು ಸಂಬಂಧಪಟ್ಟಂತೆ ದಾಖಲೆ ಕೂಡ ನಾನು ಕೊಡ್ತಾ ಇದ್ದೀನಿ. 1,000ಕ್ಕೂ ಹೆಚ್ಚು ಎಕರೆ ಗೋಮಾಳ ಜಮೀನು ಐತೆ. ಜೊತೆಗೆ ಏನಂದ್ರೆ 5,000 ತನಕ ಏನ್ ಕೆಜಾಪ್ ಕ್ಷೇತ್ರದಲ್ಲಿ ಇರುವಂತ ಕೆರೆಗಳನ್ನ ಬಲಾಢ್ಯರು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಬಲಾಢ್ಯರು ಒತ್ತುವರಿ ಮಾಡ್ಕೊಂಡಿದ್ರು ಕೂಡ ಎಲ್ಲ ಒಂದು ಕಡೆ ಕಂದಾಯ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತುಕೊಂಡು ಅವ್ರ ಹತ್ರ ಶಾಮೀಲಾಗಿದ್ದಾರೆ. ಇದು ಭಾರಿ ಖಂಡನೀಯ. ಬಡವ್ರಿಗೆ ಏನಾದ್ರು 1 ಎಕರೆ ಜಮೀನು ಬೇಕಂದ್ರೆ ನಾವು ಈ ಬೀದಿಯಲ್ಲಿ ಬಂದು ಹೋರಾಟ ಮಾಡಬೇಕು, ಬಿಸಿಲಲ್ಲಿ ಸಾಯ್ಬೇಕು ನಾವು, ಅಂತ ಪರಿಸ್ಥಿತಿ ಬಂದೈತೆ. ಆದ್ರೆ ಬಲಾಢ್ಯರು ಎಕರೆಗಟ್ಟಲೆ ಒತ್ತುವರಿ ಮಾಡ್ಕೊಂಡಿದ್ದಾರೆ, ಕಾಂಪೌಂಡ್ಗಳು ಹಾಕೊಂಡಿದ್ದಾರೆ. ಅವ್ರೇನು ಮಾತಾಡ್ತಾ ಇಲ್ಲ. ಯಾಕಂದ್ರೆ ಅವ್ರಿಗೆ ರಾಜಕೀಯ ಪ್ರಭಾವ ಐತೆ, ಜೊತೆಗೆ ದುಡ್ಡಿನ ಒಂದು ಪ್ರಭಾವ ಇದರಿಂದ ಅಧಿಕಾರಿಗಳು ಕೂಡ ಭಯ ಪಡ್ತಾ ಇದ್ದಾರೆ. ದಯವಿಟ್ಟು ಈ ಕ್ಷೇತ್ರದ ಯಾರು ಶಾಸಕರಿದ್ದಾರೆ ದಯವಿಟ್ಟು ತಾವು ಅರ್ಥ ಮಾಡ್ಕೋಬೇಕಾಗಿದೆ. ತಾವು ಒಂದು ಮೀಸಲಾತಿ ಕ್ಷೇತ್ರದಿಂದ ತಾವು ಆಯ್ಕೆಯಾಗಿದ್ದೀರಾ. ಆ ಒಂದು ನಿಟ್ಟಿನಲ್ಲಿ ತಾವು ಇಲ್ಲೇನೇ ಯಾರಿಗೆ ಸಮಸ್ಯೆ ಬಂದ್ರು ಓನ್ಲಿ SC/ST ನೋ, ಎಲ್ಲರಿಗೂ ಎಲ್ಲ ಕ್ಯಾಸ್ಟಲ್ಲೂ ಸಹ ಬಡವರಿದ್ದಾರೆ. ಎಲ್ಲ ಕ್ಯಾಸ್ಟಲ್ಲಿ ಇರುವಂತ ಬಡವರು ಸಹ ಒಂದು ಜಮೀನು ಕೊಡಿ, 1 ಎಕರೆ ಜಮೀನು ಕೊಡಿ ಅಂತ ಹೇಳ್ಬಿಟ್ಟು ಎಲ್ಲ ಹೆಣ್ಮಕ್ಳು ನಮ್ಮ ತಾಯಂದ್ರು ಸಹ ಬಂದಿದ್ದಾರೆ. ಸಿದ್ದರಾಮಯ್ಯರವರು ಮಾಡಿರುವಂತ ದಲಿತರಿಗೆ ನಿಜಕ್ಕೂ ಅನ್ಯಾಯ. ನಾವೆಲ್ಲ ಏನೋ ದಲಿತರಿಗೆ ಒಂದು ಒಳ್ಳೇದು ಮಾಡ್ತೀವಿ ಅನ್ಕೊಂಡಿದ್ವಿ. ಆದ್ರೆ ಟೋಟಲ್ ಅನ್ಕೋಬಹುದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸೋಲಿಸಿದ್ದು ಇದೇ ಕಾಂಗ್ರೆಸ್ ಪಕ್ಷ. ಇವತ್ತು ನೋಡಿದ್ರೆ 25,000 ಕೋಟಿ ಹಣವನ್ನು ಬೇರೆ ಇಲಾಖೆಗೆ ನಾವು ಯೋಜನೆಗಳಿಗೆ ಬಳಸ್ಕೊಂಡಿದೀವಿ ಅಂತ ಹೇಳ್ಬಿಟ್ಟು ಮೇಲ್ನೋಟಕ್ಕೂ ಹೇಳ್ತಿದ್ದಾರೆ. ಆದ್ರೆ 25,000 ಕೋಟಿ ಹಣವನ್ನು ಬೇರೆ ಯೋಜನೆಗಳಿಗೆ ಬಳಸ್ಕೊಂಡಿಲ್ಲ. ಎಲ್ಲ ಬೇಕಾದ್ರೆ ಎಲ್ಲ ಅವರೇ ಹಂಚ್ಕೊಂಡ್ಬಿಟ್ಟು ಶಾಸಕರು MLAಗಳು ಹಂಚ್ಕೊಂಡ್ಬಿಟ್ಟು ಆರಾಮಾಗಿರ್ತಾರೆ. ಆ ಒಂದು ನಿಟ್ಟಿನಲ್ಲಿ ಶಾಸಕರು ಏನು ಶಾಸಕರಾಗಿರ್ಬೋದು, ಜೊತೆಗೆ ಮುಖ್ಯಮಂತ್ರಿಗಳು ಈ ಕೂಡಲೇ ರಾಜೀನಾಮೆ ನೀಡ್ಬಿಟ್ಟು ಆರಾಮಾಗಿ ನೀವು ಮನೆಗೆ ಹೋಗ್ಬಿಟ್ಟು, ಯಾರೋ ಬಡವರು ಬರ್ತಾರೆ, ಬಡವರು ರಾಜಕೀಯ ಬಂದ್ರೆ ಒಂದು ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಮಾಡ್ತಾರೆ. ಇವತ್ತಿಗೂ ನಾವು ನೋಡ್ಬೋದು, ಈ ರಾಮಸಾಗರ ಆಗಿರ್ಬೋದು, ಬೇತ್ಮಂಗ್ಲ ಆಗಿರ್ಬೋದು, ಕೆಲವೊಂದು ಕೆರೆಗಳು ನೋಡ್ತಾ ಇದ್ರೆ ಸುಮಾರು 10 ರಿಂದ 20 ಎಕರೆ ಒಬ್ಬೊಬ್ರು ಅಕ್ವೇರ್ ಮಾಡ್ಕೊಂಡು ಕಾಂಪೌಂಡ್ಗಳು ಹಾಕೊಂಡಿದ್ದಾರೆ. ರಾಜೀನಾಮೆಯನ್ನು ನೀಡಬೇಕು. ಕೆಜಾಪ್ ತಾಲೂಕಿನಲ್ಲಿ 100 ಎಕರೆ ಗೋಮಾಳ ಜಮೀನು ಇತ್ತು. ಈ ಜಮೀನನ್ನು ಎಲ್ಲ ಜಾತಿಯ ಬಡವರಿಗೆ, ಅರ್ಹ ಫಲಾನುಭವಿಗಳಿಗೆ ಗುರುತಿಸಿ ಕನಿಷ್ಠ 1 ಎಕರೆ ಭವನಕ್ಕೆ ಜಾಗವನ್ನು ಮಂಜೂರು ಮಾಡಬೇಕು. ಬೇತ್ಮಂಗಲದಲ್ಲಿ ಕನ್ನಡ ಭವನ, ಅಂಬೇಡ್ಕರ್ ಭವನ ಹಾಗೂ ಯುವಕರಿಗೆ ಆಟದ ಮೈದಾನಕ್ಕೆ ಜಾಗವನ್ನು ಗುರುತಿಸಬೇಕು.
ಬೇತ್ಮಂಗ್ಳೂರು ಹೋಬಳಿಯ ಜಂಗಮನಹಳ್ಳಿ 10% discount on PUC and SLC guides only. Frisk time in KGF. Different variety of live colorful birds. Zoo park and amusement park with huge gained wheels, kids playing zone and many more with huge food court at KGF Malayali ground. Visit once with family and friends.